ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯಯಃ ನಿಯತಿದುಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರವೃತ್ತಿಶರಣರದ್ವಿಷತ್ವಾತ್ಮಕಸ್ಯ ವಿಷ್ಣೋರ್ವಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷ ವ್ಯಪೇತಃ ಪೂರ್ಣಾನಂದ ಅವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿದ್ಯಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವೀಂ ಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾನ್ಯತಾ ವಿನಿಮಯೋ ಯತ್ತತ್ರ ಸೃಗೋಂ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಾಮ್ಯಾಂ ಪರೇಷು ಹೃದಯೈವ ಕರೋತಿ ಲೀಲಾಂ ತಾಂ ತಾಂ ಕರುತ್ತದೆ ತಥೈವ ರಮಾಪಿ ದೇವಿ ನೈತಾವತಸ್ಸ ಪರಮಸ್ಯ ತಥಾ ರಮಾಯಾಃ ದೋಷೋನುರಕ್ತನ ವಿಚಿಂತ್ಯ ಗುರುಪ್ರಭೂಯತೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್ ಭವತಿ ಯದನುಭಾವಾತ್ ದೃಢಮೂಕೋऽಪಿ ವಾಗ್ಮಿ ಜಡಮತಿರಭಿಜಂತರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च यस्वाक् कामधेनुर्नः कामितार्थान् प्रयच्छति सेवेतं जययोगीन्द्रं कामबाणश्चिदं सदा पूज्याय राघवेन्द्राय सतिधर्मरताय च विदितां कल्पवृक्षाय नमतां कामधेनवे सत्याभिघ्नकराब्जोत्तान् पञ्चाशद्वर्षपूजिकां सत्यप्रवणतीर्थार्यान् नौमिन्नाय सदार्थान् समाश्रयेत् गुरुं भक्त्या महाविश्वासपूर्वकं निक्षिपे सर्वारांश्च गुरु श्रीपादपङ्कजे श्रीगुरुभ्यो नमः हरि ओಂ ಹರಿ ಓಂ ಹರಿ ಓಂ. ವೇದವ್ಯಾಸದೇವರು ಶ್ರೀಮದ್ ಭಾಗವತದ ಮಹಿಮೆಯನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೀಮದ್ ಭಾಗವತ ಕಥಾ ಪ್ರಾರಂಭದ ಹಂತದಲ್ಲಿ ಇದ್ದೇವೆ. ಶೌನಕರ ಪ್ರಶ್ನೆಗಳು ಶ್ರೇಷ್ಠ ಪ್ರಶ್ನೆ. ಸೂತಾಚಾರ್ಯರು ಅದ್ಭುತವಾಗಿರುವಂತಹ ಪ್ರಶ್ನೆಗಳಿಗೆ ವ್ಯಾಖ್ಯಾನವನ್ನು ಮಾಡಿ ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠವಾಗಿರುವಂತಹ ಶ್ರೇಯಸ್ಸಾಧನ ಬಗ್ಗೆ ಹೇಳಿದಾಗ ಸೂತಾಚಾರ್ಯ ಹೇಳ್ತಾರೆ, ಗ್ರಂಥಗಳ ಶ್ರವಣವನ್ನು ಮಾಡಬೇಕು. ಶ್ರೀಮದ್ ಭಾಗವತ ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದರಿಂದ ನಮ್ಮ ಸಂಸಾರದ ನಿವೃತ್ತಿ ಹೊಂದುತ್ತದೆ, ಶ್ರೇಯಸ್ಸಿಗೆ ಸಾಧನವಾಗ್ತದೆ ಎಂಬುದಾಗಿ ಅನೇಕ ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಈ ಶ್ರವಣ ಶ್ರೇಯಸ್ಸಿಗೆ ಸಾಧನ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು, ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು, ಬ್ರಹ್ಮ ಹೇಗಿದ್ದಾನೆ ಎನ್ನುವುದನ್ನು ಕೂಡ ನಾವು ತಿಳಿದುಕೊಳ್ಳಬೇಕು. ಗುಣಪೂರ್ಣನಾಗಿದ್ದಾನೆ, ನಿರ್ದೋಷನಾಗಿದ್ದಾನೆ ಎಂಬುದಾಗಿ ಶಾಸ್ತ್ರಗಳ ವಿಮರ್ಶೆಯನ್ನು ಮಾಡಬೇಕು ಎಂಬುದಾಗಿ ನಿರ್ಣಯದ ಬಗ್ಗೆ ಸೂತಾಚಾರ್ಯರು ಶೌನಕಾದಿ ಮಹರ್ಷಿಗಳಿಗೆ ನಿರೂಪಣೆಯನ್ನು ಮಾಡಿದ್ದಾರೆ. ಈ ಕಲಿಯುಗದಲ್ಲಿ ಅಲ್ಪಾಯುಷಿಗಳು ಇದ್ದಾರೆ, ಸಾತ್ವಿಕರು ಇದ್ದಾರೆ, ರಾಜಸರು ಇದ್ದಾರೆ, ತಾಮಸರು ಇದ್ದಾರೆ. ಸಾತ್ವಿಕರಿಗೆ ಉಪದೇಶವನ್ನು ಮಾಡಬೇಕು ಎಂಬುದಾಗಿ ಸೂತಾಚಾರ್ಯರು ನಿರೂಪಣೆಯನ್ನು ಮಾಡಿದ್ದಾರೆ. ಅಂತ ಶ್ರೇಷ್ಠವಾಗಿರುವಂತಹ ಪ್ರಾಯಣ ಅಲ್ಪಾಯುಷಃ, ಸಾತ್ವಿಕರು ಅಲ್ಪಾಯುಷಿಗಳು ಕೆಲವರು ಇರ್ತಾರೆ, ಹೆಚ್ಚಿನ ವಯಸ್ಸು ಇರ್ತದೆ ಎಂಬುದಾಗಿ ಕೂಡ ನಾವು ನೋಡಬಹುದು. ಅಂತ ಶ್ರೇಷ್ಠವಾಗಿರುವಂತಹ ಈ ಕಲಿಯುಗ ಮಂದ ಸುಮಂದಾಹ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಯಾಕೆ ಅಂದರೆ ಮಂದ ಗತಿ ಉಳ್ಳವರು ಯಾರು? ರಾಜಸರು, ತಾಮಸರು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತದ ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದರಿಂದ ಎಲ್ಲ ಆಪತ್ತುಗಳು ಕೂಡ ನಿವಾರಣೆ ಆಗ್ತವೆ, ಶ್ರೇಯಸ್ಸಿಗೆ ಸಾಧನವಾಗ್ತವೆ ಎಂಬುದಾಗಿ ಹೇಳ್ತಾರೆ. ರಾಜಸರು ಇದ್ದಾರೆ, ತಾಮಸರು ಇದ್ದಾರೆ. ಸಂಸಾರದಲ್ಲಿ ಹೊಂದಿರ್ತಾರೆ, ಸಂಸಾರದ ನಿವೃತ್ತಿ ಆಗಿರೋದಿಲ್ಲ, ಅನೇಕ ವಿಷಯಗಳ ಮುಖಾಂತರವಾಗಿ ಸಂಶಯವನ್ನು ಪಡ್ತಾ ಇರ್ತಾರೆ. ಅವರು ರಾಜಸರು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ತಾಮಸರು, ಯಾಕೆ ತಾಮಸರು ಅಂತ ಯಾಕೆ ಕರೀತಾರೆ ಅಂದರೆ ದೇವರನ್ನೇ ನಂಬುವುದಿಲ್ಲಲ್ಲ ಅಂತಹ ವ್ಯಕ್ತಿಗಳಿಗೆ ತಾಮಸರು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅದಕ್ಕೆ ಪ್ರಾಯಣ ಎಂಬ ಶಬ್ದವನ್ನು ಬಳಸಿದ್ದಾರೆ. ಪ್ರಾಯಶಃ ಎಂಬ ಶಬ್ದ ಅರ್ಥವನ್ನು ಪ್ರತ್ಯೇಕವಾಗಿ ಅನ್ವಯವನ್ನು ಮಾಡಿಕೊಳ್ಳಬೇಕು. ಅನ್ವಯ ಮಾಡುವುದರಿಂದ ಸಾತ್ವಿಕರು, ರಾಜಸರು, ತಾಮಸರು ಎಂಬುದಾಗಿ 3 ವಿಭಾಗಗಳನ್ನು ಮಾಡಿದ್ದಾರೆ. ಸಾತ್ವಿಕರು ಎನ್ನುವ ಶಬ್ದಕ್ಕೆ ಅನೇಕ ಅರ್ಥವನ್ನು ನಾವು ತಿಳಿದುಕೊಳ್ಳಬಹುದು. ತಿತಿಕ್ಷವ ಕಾರುಣಿಕಾಹ ಅಂತ ನಾವೇನು ಹಿಂದೆ ಕೇಳಿದ್ವಿ, ಕಪಿಲನಾಮಕ ಪರಮಾತ್ಮ ತಮ್ಮ ತಾಯಿಯಾದ ದೇವಹೂತಿಗೆ ಉಪದೇಶವನ್ನು ಮಾಡಿದನೋ ಅದೇ ರೀತಿಯಾಗಿ
ಸಾತ್ವಿಕರು ಇದ್ದಾರೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಕಲಿಯುಗದ ಸಾಧನೆ ಶ್ರೇಷ್ಠವಾದದ್ದು. ಭಕ್ತಿ ಭಕ್ತಿ ಎಂಬುದಾಗಿ ಸಾಧನೆಯನ್ನು ಮಾಡಬೇಕು. ಶ್ರೇಯಸ್ಸಿಗೆ ಅನೇಕ ಸಾಧನೆಗಳು, ಅಧ್ಯಯನವನ್ನು ಮಾಡಬೇಕು. ಅಧ್ಯಾತ್ಮ ವಿದ್ಯೆ ಶ್ರೇಷ್ಠವಾದದ್ದು. 4 ಪ್ರಸ್ಥಾನಗಳೆಂಬುದಾಗಿ ಹೇಳ್ತಾರೆ. ಸೂತ್ರ ಪ್ರಸ್ಥಾನ, ವೇದಾಂತ ಪ್ರಸ್ಥಾನ, ಪುರಾಣ ಪ್ರಸ್ಥಾನ, ಇತಿಹಾಸ ಪ್ರಸ್ಥಾನ ಎಂಬುದಾಗಿ ನಿರೂಪಣೆಯನ್ನು ಮಾಡಬೇಕು. ಸೂತ್ರ ಪ್ರಸ್ಥಾನ ಬ್ರಹ್ಮ ಜಿಜ್ಞಾಸದ ಬಗ್ಗೆ ವಿವರಣೆಯನ್ನು ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. ಸೂತ್ರಗಳ ಮೇಲೆ 564 ಸೂತ್ರಗಳು. ಮೊದಲನೇ ಸೂತ್ರವೇ ಹೇಳುವಂತಹ ಮಾತು ಬ್ರಹ್ಮ ಜಿಜ್ಞಾಸ ಎಂಬುದಾಗಿ. ಬ್ರಹ್ಮ ಶಬ್ದಷ್ಟ ವಿಷ್ಣುವೇವ ಎಂಬುದಾಗಿ. ವಿಷ್ಣು ಹೇಗೆ ಇದ್ದಾನೆ ಎನ್ನುವುದೇ ಜಿಜ್ಞಾಸೆಯನ್ನು ಮಾಡಬೇಕು. ಜಿಜ್ಞಾಸೆ ಎನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಕೂಡ ನಾವು ತಿಳಿದುಕೊಳ್ಳಬಹುದು. ಯುಕ್ತ್ಯನುಸಂಧಾನಪೂರ್ವಕವಾಗಿ ಗುಣಪೂರ್ಣನಾಗಿದ್ದಾನೆ ಅಂತ ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಪೂರ್ವಾಪರಬಲ ಚಿಂತೆಯನ್ನು ಮಾಡಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಶ್ರೇಯಸ್ಸಾಧನ ಬಗ್ಗೆ ಶೌನಕರು ಪ್ರಶ್ನೆಗೆ ಅದ್ಭುತವಾಗಿರುವಂತಹ ನಿರೂಪಣೆಯನ್ನು ಸೂತಾಚಾರ್ಯರು ಮಾಡಿದ್ದಾರೆ. ಆಗ ಸೂತಾಚಾರ್ಯರಿಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಶೌನಕರು. ಪರಮಾತ್ಮನ ನಾಮ ಉಚ್ಚಾರಣೆ ಮಾಡುವುದರಿಂದ ಸಂಸಾರದ ಮೋಚನೆಯಾಗ್ತದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಆ ಪ್ರಶ್ನೆಗೆ ಉತ್ತರವನ್ನು ಶೌನಕರು ಪ್ರಶ್ನೆಗೆ ಸೂತಾಚಾರ್ಯರು ಹೇಳ್ತಾರೆ. ಸೂತ ಜಾನಾಸಿ ಭದ್ರಂತೆ. ಸೂತಾಚಾರ್ಯರಿಗೆ ವಿಶೇಷಣವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಏನು ವಿಶೇಷ ಅಂತಂದರೆ, ಶ್ರೇಷ್ಠವಾಗಿರುವಂಥ ಈ 18 ಪುರಾಣಗಳನ್ನು ನೀವು ತಿಳಿದುಕೊಂಡಿದ್ದೀರಿ. ಸಾಕ್ಷಾತ್ ಪರಮಾತ್ಮನಿಂದ ಎಲ್ಲವನ್ನೂ ತತ್ವಗಳನ್ನು ಕೂಡ ತಿಳಿದುಕೊಂಡಿದ್ದೀರಿ. ಸಾತ್ವಿಕ ಅಂತಹ ಮಹಾನುಭಾವ ನೀವು ಎಂಬುದಾಗಿ ಹೇಳಿದ್ದಾರೆ. ಇನ್ನು ಸೂತಾಚಾರ್ಯರು ಅನೇಕ ಪ್ರಶ್ನೆಗಳಿಗೆ ಶೌನಕರ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ದೇವಕಿ ವಸುದೇವರಲ್ಲಿ ಅವತಾರವನ್ನು ಪ್ರಾದುರ್ಭಾವನಾದ ಹೇಗೆ ಆದ ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೀವಿ. ಆದರೂ ಕೂಡ ನಮಗೆ ಈ ಅವತಾರದ ಅನೇಕ ಪ್ರಶ್ನೆಗಳಿಗೆ ನಮಗೆ ಉತ್ತರವನ್ನು ನೀಡಬೇಕು ಅಂದಾಗ ಪರಮಾತ್ಮನಿಗೆ ಯಾವುದೇ ಥರದ ಹುಟ್ಟಿಲ್ಲ, ಸಾವು ಇಲ್ಲ ಎಂಬುದಾಗಿ, ಜನ್ಮಾದಿ ಅಷ್ಟ ಕರ್ತೃತ್ವ ಇದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಈ ವಿಷಯ ಅದ್ಭುತವಾದದ್ದು. ಅವತಾರಗಳು, ಪರಮಾತ್ಮನ ಅವತಾರ ಅನಂತ ಅವತಾರ, ಪರಮಾತ್ಮನ ಮಹಿಮೆಗಳು ಅನಂತ. ಅದರಿಂದಾಗಿ ವಸುದೇವ ದೇವಕರಲ್ಲಿ ಪ್ರಾತುರ್ಭಾವನಾದ ಎಂಬುದಾಗಿ ತಿಳಿದುಕೊಳ್ಳಬೇಕು. 16 ವರ್ಷದ ಬಾಲಕ ಆಗಿ ಅವತಾರವನ್ನು ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಗರ್ಭವಾಸ ದುಃಖ ಇಲ್ಲ ಪರಮಾತ್ಮನಿಗೆ ಎಂಬುದಾಗಿ ಹೇಳ್ತಾರೆ. ಅಂತಹ ವಸುದೇವ ಮತ್ತು ದೇವಕಿಯರಲ್ಲಿ ಅವತಾರವನ್ನು ಮಾಡಿದ, ಪ್ರಾತುರ್ಭಾವನಾದ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದಾಗಿ ನಾವು ಸ್ಮರಣೆಯನ್ನು ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೇಷ್ಠವಾಗಿರುವಂಥ ವಿಶೇಷಣವನ್ನು ಕೂಡ ನಾವು ತಿಳಿದುಕೊಳ್ಳಬೇಕು. ಏನು ಅಂತಂದರೆ, ಸತ ಎಂಬ ಶಬ್ದವನ್ನು ತಿಳಿಸಿಕೊಟ್ಟಿದ್ದಾರೆ. ಅಂದರೆ ಪರಮಾತ್ಮನ ಗುಣಪೂರ್ಣತ್ವವು ಕೂಡ ಪರಬ್ರಹ್ಮನೇ ಉಪಾಸನೆ ಮಾಡಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಉಪಾಸನೆ ಅಂದ್ರೇನು? ಉಪಾಸನಾ ನಾಮ ಆದರ ನೈರಂತ್ರಾಭ್ಯಾಂ ಅನುಚಿಂತನಂ ಎಂಬುದಾಗಿ ಹೇಳ್ತಾರೆ. ಅಂದರೆ ಉಪಾಸನಾ ಎನ್ನುವ ಶಬ್ದಕ್ಕೆ ಆದರಪೂರ್ವಕವಾಗಿ ನಿರಂತರವಾಗಿ ಅನುಚಿಂತನೆ ಮಾಡಬೇಕು ಎನ್ನುವುದೇ ಉಪಾಸನೆ. ಭಕ್ತಿಯ ದೃಢತೆ ಬಂದ ಮೇಲೆ ಉಪಾಸನೆಯನ್ನು ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ ಎನ್ನುವುದು ಅನುಚಿಂತನೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಉಪಾಸನೆಯು 2 ವಿಧವಾಗಿದೆ. ಒಂದು, ಶಾಸ್ತ್ರಾಧ್ಯಯನ ಮಾಡುವುದರಿಂದ ಬ್ರಹ್ಮಜಿಜ್ಞಾಸೆಯನ್ನು ತಿಳಿದುಕೊಳ್ಳಬೇಕು. ಮತ್ತೊಂದು, ಧ್ಯಾನವನ್ನು ಮಾಡಬೇಕು. ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು. ಧ್ಯಾನದ ಮೂಲಕವಾಗಿ ಗುಣಪೂರ್ಣನಾಗಿದ್ದಾನೆ ಎಂಬುದೇ ಈ ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡಬೇಕು. ಯೋಗದ ಮುಖಾಂತರವಾಗಿ ಕೂಡ ಪರಮಾತ್ಮನ ಅವಯವಗಳು, ಪರಮಾತ್ಮನದು ಈ ರೀತಿಯಾಗಿ ಹೇಳಿದ್ದಾರೆ. ದ್ವಿತೀಯ ಸ್ಕಂದ ಭಾಗವತದಲ್ಲಿ ಇಡೀ ಜಗತ್ತೇ ಪರಮಾತ್ಮನ ದೇಹ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಧ್ಯಾನ ಮುಖಾಂತರವಾಗಿ ಷಟ್ಚಕ್ರಗಳು ಎಂಬುದಾಗಿ ನಿರೂಪಣೆಯನ್ನು ಮಾಡುತ್ತಾರೆ. ಇಂತಹ ಶ್ರೇಷ್ಠವಾಗಿರುವಂತಹ ಉಪಾಸನೆಯ ಬಗ್ಗೆ ತಿಳಿಸಿಕೊಟ್ಟು, ಯಸ್ಸಾವತಾರ ಎಂಬುದಾಗಿ. ಯಾವ ಅವತಾರ ಅಂತಂದರೆ ಸಾಕ್ಷಾತ್ ಪರಮಾತ್ಮನ ಅವತಾರ. ಆ ಅವತಾರಗಳು ಅನಂತವಾದದ್ದು. ಪರಮಾತ್ಮನ ಅವತಾರಗಳು ಅನಂತವಾದದ್ದು. ಅಂತಹ ಅನಂತ ಅವತಾರಗಳು
ಪ್ರಾತರ್ಭೂತನಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಪ್ರಮಾಣ ಏನು ಅಂತ ಈ ರೀತಿಯಾಗಿ ಯಾರಾದರೂ ಪ್ರಶ್ನೆಯನ್ನು ಮಾಡಿದರೆ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಪ್ರಾತುರ್ಭೂತೋ ಹರಿರ್ವ್ಯಾಸೋ ಎಂಬುದಾಗಿ ಅನುವ್ಯಾಖ್ಯಾನದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಪ್ರಾತುರ್ಭವನಾಗಿದ್ದಾನೆ ಎಂಬುದಾಗಿ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ವಿವಶ ಎಂಬ ಶಬ್ದವನ್ನು ಬಳಸಿದ್ದಾರೆ. ಏನು ವಿವಶ ಎಂಬ ಶಬ್ದಕ್ಕೆ ಏನರ್ಥ? ಪರಮಾತ್ಮನ ಅದ್ಭುತವಾಗಿರುವ ನಾಮಸ್ಮರಣೆಯನ್ನು ತಿಳಿಸಿಕೊಡುವುದೇ ವಿವಶ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ವ್ಯಕ್ತಿಗತವಾಗಿ ಮುಕ್ತನಾಗ್ತಾನೆ ಎಂಬುದಾಗಿ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಇಂತಹ ಬ್ರಹ್ಮಾಂಡ ಪುರಾಣ ಮತ್ತು ಭೀಮ ವೈವರ್ತ ಪುರಾಣದಲ್ಲಿ ಹೇಳುವಂತಹ ಮಾತು, ಅಂತಹ ಶ್ರೇಷ್ಠವಾಗಿರುವಂತಹ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಹೇಳುವಂತಹ ಮಾತು ಶ್ರೇಷ್ಠವಾದದ್ದು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಶಾರೀರಾತ್ ವಾಚಿಕಾಭ್ಯಾಮ್ ಎಂಬುದಾಗಿ, ಶಾರೀರಿಕ, ವಾಚನಿಕ, ಮಾನಸಿಕ ಎಂಬುದಾಗಿ ಅರ್ಥವನ್ನು ಬ್ರಹ್ಮವೈವರ್ತ ಪುರಾಣದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠವಾಗಿರುವಂತಹ ಅಧ್ಯಯನ, ಶಾರೀರಿಕ ದೇಹದಲ್ಲಿ ಇದ್ದಂತಹ ವ್ಯಕ್ತಿ ಶಾರೀರಿಕವಾಗಿ ಸಾಧನೆಯನ್ನು ಮಾಡಬೇಕು. ಹೇಗೆ ಅಂತಂದರೆ ಅಧ್ಯಯನ ಮಾಡುವುದರಿಂದ, ಅಧ್ಯಯನ, ಶ್ರವಣ, ಮನನ, ನಿಧಿಧ್ಯಾಸನ, ಅಧ್ಯಯನ, ಬ್ರಹ್ಮಜಿಜ್ಞಾಸೆ ಮಾಡುವುದರಿಂದ ಶಾರೀರಿಕ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇನ್ನು ವಾಚನಿಕ ಎಂಬುದಾಗಿ ಪರಮಾತ್ಮನ ಸ್ಮರಣೆ ಮತ್ತು ಅಧ್ಯಯನ ಎಂಬುದಾಗಿ ವಾಚನಿಕ. ಮಾನಸಿಕ ಎಂಬುದಾಗಿ ಗುಣಪೂರ್ಣತ್ವವನ್ನು ಕ್ಷಣ ಕ್ಷಣಕ್ಕೂ ಕೂಡ ನಾವು ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಬ್ರಹ್ಮವೈವರ್ತ ಪುರಾಣದಲ್ಲಿ ಅನೇಕ ಮಾತುಗಳು ಕೂಡ ಇದೆ. ಶಾರೀರಿಕ, ವಾಚನಿಕ, ಮಾನಸಿಕವಾಗಿ ಗುಣಪೂರ್ಣತ್ವ ಎಂಬುದಾಗಿ ನಿರೂಪಣೆಯನ್ನು ಮಾಡುವುದೇ ಈ ಅರ್ಥವನ್ನು ತಿಳಿಸಿಕೊಟ್ಟಿದೆ ಎಂಬುದಾಗಿ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.